ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ 8ನೇ ಅಧ್ಯಾಯ, ದ ಬುಕ್ ಆಫ್ ಹೋಸಿಯಾ ಚಾಪ್ಟರ್ 8. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ನಾವು ನೋಡಿಕೊಳ್ಳಬೇಕು. ಅದೇನಂತ ಹೇಳಿದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಗ್ದಾನ ಇದೆ. ಅದೇನಂತ ಹೇಳಿದರೆ, 8ನೇ ಅಧ್ಯಾಯದಲ್ಲಿ ದೇವರು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಾಗಿ ಒಂದು ಮಾತನ್ನು ಹೇಳಿ 11ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಹೇಳಿಕೆ ಹೇಳಲಾಗಿದೆ. ಇಬ್ರಿಯ 8:11, ಒಂದೇ ಊರಿನವರು, ಅಣ್ಣ ತಮ್ಮಂದಿರು, ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರೋದಿಲ್ಲ. ಯಾಕೆ? ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಬೋಧಿಸಬೇಕು. ಆದರೆ ಒಂದು ದೊಡ್ಡ ಕೊರತೆ ಹಳೆ ಒಡಂಬಡಿಕೆಯಲ್ಲಿ ಏನಂತ ಹೇಳಿದರೆ, ದೇವರ ವಾಕ್ಯವನ್ನು ಬರೆದ ಗ್ರಂಥಕರ್ತನು ಅವರ ಒಳಗೆ ಇರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯ ಒಂದು ಭಾಗ್ಯ ಏನಂತ ಹೇಳಿದರೆ, ಗ್ರಂಥಕರ್ತನು ತಾನೇ ನಮ್ಮೊಳಗಿದ್ದು ಗ್ರಂಥವನ್ನು ನಮಗೆ ಹೇಳಿಕೊಡ ಬಯಸ್ತಾನ್ರಿ. ಆದುದರಿಂದ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಯಾಕೆ ಅಧ್ಯಯನ ಮಾಡಬೇಕು? ಒಂದು ಕಾರಣ, ಬೈಬಲ್ ಬರೆದಾತನು ನಮ್ಮೊಳಗೆ ಸಿದ್ಧವಾಗಿದ್ದಾನೆ. ಆದರೆ ಬೈಬಲನ್ನು ನಾವು ತೆರೆದಿಡದಿದ್ದರೆ ಆತನು ಬೋಧಿಸುವುದಕ್ಕೆ ಅನುಕೂಲವಾಗುವುದಿಲ್ಲ. ಬೈಬಲ್ ತೆರೆದಿಡದೇನೆ ದೇವರು ಬೋಧಿಸಿದ್ದಾಗ, ತೆರೆದಿಟ್ಟಾಗ ಇನ್ನಷ್ಟು ಕೂಡ ಎಷ್ಟು ಹೆಚ್ಚಾಗಿ ಬೋಧಿಸಬಹುದಲ್ಲವೇ? ಸರಿ, ಈ ಒಂದು ಕಾರಣ ಸಾಕು ನಮಗೆ. ಈಗ ನಾವು ಹೋಶೇಯನ ಗ್ರಂಥ, ಹೋಶೇಯ ಅಂತ ಹೇಳಿದರೆ ಅದರ ಅರ್ಥ ಬಿಡುಗಡೆ, ರಕ್ಷಣೆ, ಸಹಾಯ. ಮತ್ತು ಅದು ಹೋಶೇಯ ಅನ್ನುವಂಥದ್ದು ದೇವರು ನಮಗೆ ಭದ್ರತೆಯನ್ನು ಒದಗಿಸುವಂಥದ್ದು ಕೂಡ ಆಗಿರ್ತದೆ. ಈ ರೀತಿಯಾಗಿ ಹೋಶೇಯನ ಅನುಭವ ಅಂತ ಹೇಳಿದರೆ ದೇವರು ಭದ್ರತೆಯನ್ನು ಒದಗಿಸಿಕೊಡುವಂಥ, ಬಿಡುಗಡೆಯನ್ನು ಕೊಡುವಂಥ ಅಥವಾ ನಮಗೆ ರಕ್ಷಣೆಯನ್ನು ಕೊಡುವಂಥ ಅನುಭವ ಅಂತ ಹೇಳ್ಬೋದು. 8ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರ 10 ವೀಕ್ಷಣೆಗಳನ್ನು ನಾವು ನೋಡ್ಬೋದು. 10 ಆಬ್ಸರ್ವೇಷನ್ಸ್ ಆಫ್ ಗಾಡ್. ದೇವರು ಒಳ್ಳೆ ವೀಕ್ಷಣೆಗಾರ. ಗಾಡ್ ಈಸ್ ಎ ಗುಡ್ ಅಬ್ಸರ್ವರ್. ದೇವರು ಭಾಳ ಸೂಕ್ಷ್ಮವಾಗಿ ಗಮನಿಸುವಾತನಾಗಿದ್ದಾನೆ. ಈ ಬಗ್ಗೆ ನಾನು ಒಂದು ವಾಕ್ಯ ಓದ ಬಯಸ್ತೇನೆ. ನೋಡೋಣ ಅದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿದೆ ಅಂತ ಹೇಳಿಬಿಟ್ಟು. ಪೂರ್ವಕಾಲ ವೃತ್ತಾಂತದಲ್ಲಿ ಇರುವಂಥ ಒಂದು ವಾಕ್ಯ ಅಂತ ಕಾಣ್ತದೆ. ಅಂದರೆ ದೇವರ ಈಗ ನಾವು ನೋಡಿಕೊಳ್ತಾ ಇರುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ನಾನು ಅದನ್ನು ನಿಮಗೋಸ್ಕರವಾಗಿ ನೋಡಿಕೊಡ ಬಯಸ್ತೇನೆ. ಅದು ಹೌದು, 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. 2 Chronicles chapter 16 verse 9. ಯೆಹೋವನು
ಅಂದರೆ ಇರುವಾತನೇ ಆಗಿರುವಾತನು, ಎಂಥವನಾಗಿರುವನು ಅಂಥವನಾಗಿರುವವನು, ಅಥವಾ ಎಂಥವನಾಗಿರುವೆನೋ ಅಂಥವನಾಗಿರುವೆನು ಅಂದಾತನು. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ, ಎಷ್ಟು ಕಡೆ, ಬರೀ ಬೆಂಗಳೂರಲ್ಲ, ಬರೀ ಉಡುಪಿ ಮಂಗಳೂರಲ್ಲ, ಬರೀ ಕರ್ನಾಟಕ ಅಲ್ಲ, ಬರೀ ಇಂಡಿಯಾ ಅಲ್ಲ, ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 16:9 ದೇವರ ದೃಷ್ಟಿ ಎಲ್ಲಿದೆ ಎಂಬುದಾಗಿ ನೋಡುವಾಗ ಆ ಭೂಲೋಕದ ಎಲ್ಲ ಕಡೆಗಳಲ್ಲಿ ಇರುವಂಥದ್ದಾಗಿದೆ. ಹಾಗಾದರೆ ಈ 8ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ ದೇವರ 10 ವೀಕ್ಷಣೆಗಳನ್ನು ಖಂಡಿತವಾಗಿ ಅದು ವಿಶೇಷವಾಗಿ ಭೂಲೋಕ ಎಲ್ಲ ದೇವರ ದೃಷ್ಟಿ ಇದ್ದಾಗ್ಯೂ ವಿಶೇಷವಾಗಿ ಆತನ ವೀಕ್ಷಣೆ ತನ್ನ ಜನರ ಮೇಲೆ, ದೇವ ಜನರ ಮೇಲೆ ಇರುವಂಥದ್ದಾಗಿದೆ. ಇದರ ಬಗ್ಗೆನೇ ಕೀರ್ತನೆಗಾರನು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ. ಅದು ಕೀರ್ತನೆ 139ನೇ ವಚನದ 2ನೇ ವಚನದಲ್ಲಿ ಈ ರೀತಿಯಾಗಿ, 139 2ನೇ ವಚನ ಕೀರ್ತನೆಯಲ್ಲಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ವಾವ್! ಹಾಗಾದರೆ ದೇವರ ವೀಕ್ಷಣೆ ಬಹಳ ಸೂಕ್ಷ್ಮವಾದದ್ದು, ವಿಶೇಷವಾಗಿ ನಮ್ಮ ಮೇಲೆ, ನಮ್ಮ ಬಗ್ಗೆ, ನಮಗಾಗಿ. ಹಾಗಾದರೆ ದೇವರ 10 ವೀಕ್ಷಣೆಗಳು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಇರುವಂಥ 1ನೇ ವಚನ ಹೋಶೇಯ 8:1 ಏನಂತೇಳಿದರೆ, ನನ್ನ ಜನರು. ಹಾಗಾದರೆ ನಾವು ದೇವರ ವೀಕ್ಷಣೆ ಎಲ್ಲಿದೆ ಅಂತ ಹೇಳುವಾಗ ದೇವ ಜನರ ಮೇಲೆ, ನನ್ನ ವಿಶೇಷವಾಗಿ. ಯಾಕೆ ಆ ರೀತಿ ಅಂತ ಹೇಳಿಬಿಟ್ಟು ನೋಡುವಾಗ, ದೇವರು ತಂದೆಯಾಗಿ ತನ್ನ ಮಕ್ಕಳಾಗಿರುವಂಥ ವ್ಯಕ್ತಿಗಳ ಮೇಲೆ ಆತನು ದೃಷ್ಟಿ ಪ್ರಸರಿಸುವ ಆತನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಂತೂ ಇನ್ನಷ್ಟು ನಿಕಟ ಸಂಬಂಧ. ಯಾಕಂತ ಹೇಳಿದರೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಯಾವ ರೀತಿಯಾಗಿ ತಲೆ ಆಗಾಗ ಮೈಯನ್ನು ನೋಡಿಕೊಳ್ತದೋ, ಪರಾಮರಿಸ್ತದೋ, ಶ್ರದ್ಧೆ ವಹಿಸ್ತದೋ, ಕಾಪಾಡ್ತದೋ, ಅದೇ ರೀತಿಯಾಗಿ ಕ್ರಿಸ್ತನು ತನ್ನ ದೇಹವಾಗಿರುವ ಸಭೆಯನ್ನು ಪರಾಮರಿಸಿ, ಕಾಪಾಡಿ, ವೀಕ್ಷಿಸಿ, ಗಮನಿಸಿ, ಪೋಷಿಸಿ, ಆರೋಗ್ಯ ನೀಡಿ, ಅನಾರೋಗ್ಯ ಅಲ್ಲ, ಆರೋಗ್ಯ ನೀಡಿ, ಅಭಿವೃದ್ಧಿ ನೀಡಿ, ಆತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ನಡೆಸುವಾತನಾಗಿದ್ದಾನೆ. ಆ ಮಾತನ್ನು ಹೇಳಿಬಿಟ್ಟು ನಾವು ಬೇಗ 10 ದೇವರ ವೀಕ್ಷಣೆಗಳನ್ನು 8ನೇ ಅಧ್ಯಾಯ ಹೋಶೇಯನ ಗ್ರಂಥದಿಂದ ನೋಡಿಕೊಳ್ಳೋಣ. ಮೊದಲನೇದಾಗಿ ಈಗಾಗಲೇ ನಾನು ಪ್ರಾರಂಭ ಮಾಡಿದ ಹಾಗೆ, ದೇವರು ನಮ್ಮ ವಿಷಯದಲ್ಲಿ ನನ್ನ ಜನರು ಎಂಬುದಾಗಿ ಹೇಳಿರುವಾಗ, ತನ್ನ ಜನರ ಬಗ್ಗೆ ದೇವರು ಹೇಳುವಂಥ ಮೊದಲನೇ ವೀಕ್ಷಣೆ ಏನೆಂದರೆ, ಒಡಂಬಡಿಕೆಯನ್ನು ಮೀರಿ
ಆ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ ಶತ್ರುವು ಯೆಹೋವನ ನಿವಾಸದ ಮೇಲೆ ಬರ್ತಾನೆ. ವೈರಿ ಯಾಕೆ ದೇವರ ಆಲಯದ ಮೇಲೆ, ದೇವ ಜನರ ಮೇಲೆ ಬರ್ತಾರೆ ಅಂತ ಹೇಳಿದ್ರೆ, ದೇವ ಜನರು ದೇವರ ಒಡಂಬಡಿಕೆಯನ್ನು ಮೀರಿದ್ದಾರೆ ಎಂಬುದು ದೇವರ ಮೊದಲನೇ ವೀಕ್ಷಣೆ. ಫಸ್ಟ್ observation of God, that God's people have broken covenant. ಅದರ ನಿಮಿತ್ತವಾಗಿ, ಒಡಂಬಡಿಕೆ ಮುರಿದಿದ್ದರ ನಿಮಿತ್ತವಾಗಿ ಆಲಯಕ್ಕೆ ಅದು ಬಾಧಿಸಿದೆ. ಎರಡನೇದಾಗಿ 2ನೇ ವಚನದಲ್ಲಿ ಹೋಶೇಯ 8:2 ದೇವರು ಹೇಳ್ತಾರೆ ನಮ್ಮ ಬಗ್ಗೆ, ಅಥವಾ ದೇವ ಜನರ ಬಗ್ಗೆ, ನಮ್ಮ ದೇವರೇ ನಾವು ನಿನ್ನನ್ನು ತಿಳಿದವರಾಗಿದ್ದೇವೆ ಅಂತ ಹೇಳ್ತೇವಂತೆ. ಇದು ದೇವರು ನೀಡುವಂಥ 2ನೇ ವೀಕ್ಷಣೆ, ಸೆಕೆಂಡ್ ಅಬ್ಸರ್ವೇಷನ್ ಆಫ್ ಗಾಡ್. ನಾವು ಪ್ರೇಯರ್ ಮಾಡುವಾಗ ದೇವರೇ ನಾವು ನಿನ್ನನ್ನು ತಿಳಿದಿದ್ದೇವೆ ಅಂತ ಹೇಳ್ಬಿಟ್ಟು. ಹೌದು, ಸ್ವಲ್ಪ ಮಟ್ಟಿಗೆ ಅವರು ತಿಳಿದಿದ್ದರು, ಆದರೆ ಸಂಪೂರ್ಣವಾಗಿ ಅವರು ತಿಳಿದಿರಲಿಲ್ಲ. ಅದನ್ನೇ 3ನೇ ವಚನದಲ್ಲಿ ದೇವರು ಸ್ಪಷ್ಟಪಡಿಸ್ತಾರೆ. ಅದೇನಂತ ಹೇಳಿದರೆ, ಇಸ್ರಾಯೇಲರು ಮೇಲನ್ನು ತಳ್ಳಿಬಿಟ್ಟಿದ್ದಾರೆ. ದೇ ಹ್ಯಾವ್ ರಿಜೆಕ್ಟೆಡ್ ದಿ ಗುಡ್. ಈ ಒಂದು ಕಾರಣದಿಂದ ಶತ್ರು ಅವರನ್ನು ಹಿಂದಟ್ಟಬೇಕಾಗಿತ್ತು. ಹೋಶೇಯನ ಗ್ರಂಥ 8ನೇ ಅಧ್ಯಾಯದಲ್ಲಿ ದೇವರ 10 ವೀಕ್ಷಣೆಗಳು, 10 ಅಬ್ಸರ್ವೇಷನ್ಸ್ ಆಫ್ ಗಾಡ್, ಅದನ್ನು ನೋಡಿಕೊಳ್ತಾ ಇದ್ದೇವೆ. ಮೊದಲನೇದು, ದೇವಜನರು ಒಡಂಬಡಿಕೆ ಮೀರಿದ್ದರಿಂದ ಶತ್ರು ವಶರಾದರು, ಅಥವಾ ಆಲಯ ಶತ್ರು ವಶವಾಯಿತು. ಎರಡನೇದಾಗಿ, ದೇವರ ಹತ್ರ ಮಾತನಾಡೋದ್ರ ಬಗ್ಗೆ ಕೂಡ ದೇವರು ಅದನ್ನು ಗಮನಿಸಿದ್ದಾರೆ. ದೇವರ ಹತ್ರ ಮಾತಾಡೋದನ್ನು ಕೂಡ ದೇವರು ಗಮನಿಸಿದ್ದಾರೆ. ಮಾತುಗಳು ಗಮನಿಸಿದ್ದಾರೆ, ಆದರೆ ಆ ಮಾತು ಅವರ ಆತ್ಮಕ್ಕೆ ಮ್ಯಾಚ್ ಆಗ್ತಾ ಇದೆಯಾ, ಹೋಲುವಂಥದ್ದಾಗಿದೆಯಾ, ಅಲೈನ್ ಆಗ್ತಾ ಇದೆಯಾ ಎಂಬುದು ಕೂಡ ದೇವರು ನೋಡ್ತಾರೆ. ಮೇಲನ್ನು ತಳ್ಳಿಬಿಟ್ಟಿದ್ದಾರೆ ಅಂತ ಹೇಳಿದರೆ 3ನೇ ವಚನದಲ್ಲಿ ನಮ್ಮ ಆಯ್ಕೆಗಳನ್ನು, ತಪ್ಪಾದ ಆಯ್ಕೆಗಳನ್ನು ಬಲ್ಲವರಾಗಿದ್ದಾರೆ ದೇವರು. 4ನೇ ವಚನದಲ್ಲಿ 4ನೇ ದೇವರ ಒಂದು ವೀಕ್ಷಣೆ ಅದೇನಂತ ಹೇಳಿದರೆ, ಇದು ಭಾಳ ಸ್ಪಷ್ಟವಾಗಿದೆ, ಭಾಳ ಆಶ್ಚರ್ಯವಾಗಿದೆ. ನನ್ನ ಅಪ್ಪಣೆ ಇಲ್ಲದೆ ರಾಜರನ್ನು ಕಲ್ಪಿಸಿಕೊಂಡಿದ್ದಾರೆ. ನನ್ನ ಪರ್ಮಿಷನ್ ತಗೊಳ್ಳಿಲ್ಲ, ನನ್ನ ಕೇಳದೆ ಅವರು ಹಂಗೆ ಮಾಡಿದ್ದಾರೆ ಅಂತ ದೇವರು ಹೇಳ್ತಾರೆ. ನೋಡ್ರಿ, ದೇವರು ಅದನ್ನು ಗಮನಿಸ್ತಾ ಇದ್ದಾರೆ. ಅಬ್ಸರ್ವೇಷನ್ ಆಫ್ ಗಾಡ್. 5ನೇದಾಗಿ, ಅದೇ 4ನೇ ವಚನದಲ್ಲಿದೆ, ನನಗೆ ತಿಳಿಯದೆ ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಅರ್ಥ, ದೇವರ ಒಂದು ಅನುಮೋದ ಇಲ್ಲದೆ, ತಿಳಿಯದೆ ಅಂದರೆ ದೇವರಿಗೆಲ್ಲ ಗೊತ್ತು, ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ. ಆದರೂ ಕೂಡ ದೇವರನ್ನು ಕನ್ಸಲ್ಟ್ ಮಾಡದೆ, ದೇವರ ಸಲಹೆ ತಕ್ಕೊಳ್ಳದೆ ಮಾಡುವಾಗ ದೇವರು ಏನು ಹೇಳಬೇಕಾಗ್ತದೆ, ನನಗೆ ತಿಳಿಯದೆ ನೀವು ಮಾಡಿದ್ದೀರಿ, ಆದರೆ ನನ್ನ ಬಿಟ್ಟು ಮಾಡಿದ್ದೀರಿ ಅಂತ ಅರ್ಥ. ದೇವ್ರ ಜೊತೆಗಿದ್ದರೆ ತಾನೇ ದೇವ್ರಿಗೆ ತಿಳಿಯೋದು. ದೇವರು ಜೊತೆಗಿಲ್ಲದಿದ್ದಾಗ ತಿಳಿದಿದ್ರೂ ಅದು ತಿಳಿಯದೇ ಇರುವಂಥದ್ದೇ, ಅದೇ ಅರ್ಥ. 6ನೇದಾಗಿ, ದೇವರ ಮತ್ತೊಂದು ವೀಕ್ಷಣೆ ನಾವು ನೋಡ್ತೇವೆ. ಅದು 5ನೇ ವಚನದ ಕೊನೆ ಭಾಗದಲ್ಲಿ ದೇವರು ಹೇಳುವಂಥದ್ದು ಏನಂದರೆ, ಹೋಶೇಯ 8 ಮತ್ತು 5ನೇ ವಚನ, ಅವರು ನಿರ್ಮಲರಾಗುವುದಕ್ಕೆ ಇನ್ನೆಷ್ಟು ಕಾಲ ಹಿಡಿಯುವುದೋ? ಒಂದು ಪ್ರಶ್ನೆ ದೇವರು ಇಲ್ಲಿ ಹಾಕಿರುವಂಥದ್ದು. ಇನ್ನೆಷ್ಟು ಕಾಲ ಬೇಕು ನೀವು ಶುದ್ಧವಾಗಲಿಕ್ಕೆ? ಮತ್ತೆ 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 ಟೈಮ್ ತಗೊಳ್ತಾನೇ ಇದ್ದಾರೆ. ಹೌದು, ಆ ಟೈಮ್ ತಗೋಬೇಕು. ಆದರೂ ಕೂಡ ದೇವರು ಪ್ರಶ್ನೆ ಮಾಡುವಂಥ ಅಧಿಕಾರ ಆತನಿಗಿದೆ.
ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ನನ್ನ ಆತ್ಮಿಕ ನಾಯಕರು ಇದರ ಬಗ್ಗೆ ಸುಮಾರು 20 ವರ್ಷಗಳ ಹಿಂದೆ ಮಾತನಾಡಿದಂಥ ವಾಕ್ಯ, ಭಾಳ ಶಕ್ತಿಯುತವಾದಂಥ ಒಂದು ವಾಕ್ಯ, ಆಳವಾದಂಥ ವಾಕ್ಯ, ಉತ್ತೇಜನಕಾರಿಯಾದಂಥ ವಾಕ್ಯ. ಅದು 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ಇರುವಂಥ ಒಂದು ವಾಕ್ಯ ನಿಮಗಾಗಿ ಓದ್ತೇನೆ. 2 Corinthians 7:1. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು, ಶರೀರದಲ್ಲಿಯೂ ಕಲ್ಮಶ, ಆತ್ಮದಲ್ಲಿಯೂ ಕಲ್ಮಶ, ಈ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಅಟ್ಲೀಸ್ಟ್ ಪ್ರಯತ್ನ ಆದರೂ ಮಾಡೋಣ. ಲೆಟ್ಸ್ ಟ್ರೈ. ಪವಿತ್ರತೆಯನ್ನು ಸಿದ್ಧಿಗೆ ತರುವುದಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ಇನ್ನು ಎಷ್ಟು ಟೈಮ್ ಬೇಕು ನಿಮಗೆ ಪವಿತ್ರರಾಗಲಿಕ್ಕೆ, ಅಥವಾ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರತೆಯನ್ನು ಶರೀರಾತ್ಮಗಳಲ್ಲಿ ಸಿದ್ಧಿಗೆ ತರಲಿಕ್ಕೆ ಇನ್ನು ಎಷ್ಟು ಟೈಮ್ ಬೇಕು ನಿಮಗೆ ಎಂಬುದಾಗಿ ದೇವರು ಕೇಳಿದ ಹಾಗಾಗ್ತದೆ. 8ನೇ ಅಧ್ಯಾಯ ಹೋಶೇಯನ ಗ್ರಂಥ 10ನೇ ವಚನದಲ್ಲಿ 7ನೇ ದೇವರ ವೀಕ್ಷಣೆಯನ್ನು ನೋಡಬಹುದು. ಅದೇನಂತ ಹೇಳಿದರೆ, ರಾಜಾದಿರಾಜನು ಹೊರಿಸುವ ಹೊರೆ. ಹೌದು, ಸೆರೆಯೇ ಹೊರೆಯಾಗಿ ಅವರಿಗೆ ಲಭಿಸಿತು. ಯಾಕಂತ ಹೇಳಿದ್ರೆ, 1ನೇ ವಚನದಲ್ಲಿ ಬರೆದಿರುವ ಹಾಗೆ ಒಡಂಬಡಿಕೆಯನ್ನು ಮೀರಿದ್ದರಿಂದ ದೇವರು ಅವರಿಗೆ ಹೊರೆಯನ್ನು ತರಬೇಕಾಯಿತು, ಸೆರೆಯನ್ನು ಹೊರೆಯಾಗಿ. 12ನೇ ವಚನ ಹೋಶೇಯ 8:12ರಲ್ಲಿ 8ನೇ ದೇವರ ವೀಕ್ಷಣೆ, 8th ಅಬ್ಸರ್ವೇಷನ್ ಆಫ್ ಗಾಡ್. ಅದೇನೆಂದರೆ, ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪವಾಗಿ ಅದಕ್ಕೆ ಬರೆಯಿಸಿಕೊಟ್ಟರೂ ಅವುಗಳು ತನಗೆ ಸಂಬಂಧಪಟ್ಟವುಗಳಲ್ಲವೆಂದು ಭಾವಿಸುವಂಥ ವೀಕ್ಷಣೆ. ದೇವರು ಹೇಳ್ತಾರೆ, ನಾನು ಲಕ್ಷಾಂತರ ವಿಧಿಗಳನ್ನು, ಲಕ್ಷಾಂತರ ನಿಯಮಗಳನ್ನು ಬರೆದುಕೊಟ್ಟೆ ನಾನು ಅಂತ ದೇವರು ಹೇಳ್ತಾರೆ. ಯಾರು ಬರ್ಕೊಟ್ಟಿದ್ದು? ದೇವರೇ ಬರ್ಕೊಟ್ಟಿದ್ದು. ಒಂದು ವೇಳೆ ಮನುಷ್ಯರ ಮುಖಾಂತರ ಇರ್ಬೋದು. 2713 ಹಳೆ ಒಡಂಬಡಿಕೆಯ ನಿಯಮಗಳಿದೆ. ಅದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಒಂದಕ್ಕೊಂದು ಲಿಂಕ್ ಆಗಿರುವಂಥದ್ದು ಇದೆ. ಒಂದಕ್ಕೊಂದು ಲಿಂಕ್ ಆದರೆ ಅದು ಲಕ್ಷಾಂತರ ನಿಯಮಗಳು ಬರೆಸಿಕೊಟ್ರು. ನನಗದು ಸಂಬಂಧ ಅಲ್ಲ, ನನ್ನ ಬಗ್ಗೆ ಅಲ್ಲ ಎಂಬಂಥ ವಿಚಾರ, ಭಾವನೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್. 13ನೇ ವಚನದಲ್ಲಿ 9ನೇ ದೇವರ ಒಂದು ವೀಕ್ಷಣೆ ಅದೇನಂತ ಹೇಳಿದರೆ, ಯೆಹೋವನು ಆ ಯಜ್ಞಗಳಿಗೆ ಮೆಚ್ಚುವುದಿಲ್ಲ. ದೇವರು ಹೇಳಿದ್ದು ಮತ್ತಾಯ 9:13, ಮತ್ತಾಯ 12:7, ಯಜ್ಞವು ಬೇಡನಿಗೆ, ಕರುಣೆಯೇ ಬೇಕು ಎಂಬುದನ್ನು ಹೋಗಿ ಕಲ್ತ್ಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಆ ಬಗ್ಗೆ ಹೇಳಿದ್ದುಂಟು. ಅದನ್ನೇ ಇಲ್ಲಿ ತಂದೆ ದೇವರು ಹೇಳಿದಾಗಿ ನೋಡ್ತೇವೆ. ಕೊನೆಯದಾಗಿ ಹೋಶೇಯ 8 ಮತ್ತು 14ನೇ ವಚನದಲ್ಲಿ ಸೃಷ್ಟಿಕರ್ತನನ್ನು ಮರೆಯುವಂಥದ್ದನ್ನು ದೇವರು ವೀಕ್ಷಣೆ ಮಾಡಿದ್ದಾನೆ. ಗಾಡ್ ಹ್ಯಾಸ್ ಅಬ್ಸರ್ವ್ಡ್, ಗಮನಿಸಿದ್ದಾನೆ. ಹೌದು, ಯವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು, ಪ್ರಸಂಗಿ 12:1. ಆದರೆ ಕೂಡ ಜೀವಮಾನವೆಲ್ಲ ನಮ್ಮ ಸೃಷ್ಟಿಕರ್ತನನ್ನು ನಾವು ಮರೆಯಬಾರ್ದಲ್ವ, ಮರೆತು ಬಿಟ್ಟರು ಎಂಬುದಾಗಿ ದೇವರು ತಮ್ಮ ಒಂದು ವೀಕ್ಷಣೆಯನ್ನು ವ್ಯಕ್ತಪಡಿಸಿದ್ದುಂಟು. ಹೌದು, ಆಶ್ಚರ್ಯ. ಇದನ್ನು ಸರಿಪಡಿಸಿಕೊಳ್ಳಿಕ್ಕೆ ಪವಿತ್ರಾತ್ಮ ನಮಗೆ ಕೊಡಲಾಗಿದ್ದಾನೆ. ಆದುದರಿಂದ ಹೋಶೇಯನ ಗ್ರಂಥ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು
ಆಶೀರ್ವದಿಸಲಿ.